ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಾರೆ, ಆದರೆ ಶಾಸಕರ ವೇತನದ ಏರಿಕೆ ಬಗ್ಗೆ ಇವರು ಮಾತಾಡ್ತಾ ಇಲ್ಲ. ಶಾಸಕರಿಗೆ 1 ಲಕ್ಷ ರೂಪಾಯಿ ಜಾಸ್ತಿ ಆದಾಗ ಏಕೆ ಕಣ್ಣೀರು ಬರ್ತಾ ಇಲ್ಲ ಅಂತ ಕಾಂಗ್ರೆಸ್ ಮುಖಂಡ ಆಯನೂರು ಮಂಜುನಾಥ್ ಅವರು ಬಿಜೆಪಿಗರನ್ನ ಪ್ರಶ್ನೆ ಮಾಡಿದ್ದಾರೆ. 4 ರೂಪಾಯಿ ಜಾಸ್ತಿ ಆದಾಗ ಮಾತ್ರ ಕಣ್ಣೀರು ಬರ್ತಾ ಇದೆ, ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಮಾತಾಡೋ ಯೋಗ್ಯತೆ ಅವರಿಗಿಲ್ಲ ಅಂತ ಜನಾಕ್ರೋಶ ಯಾತ್ರೆಗೆ ತಿರುಗೇಟು ಕೊಟ್ಟಿದ್ದಾರೆ. 2012 ಅಲ್ಲ, ಎಲ್ಲ ಶಾಸಕರು ಈ ವಿಷಯದಲ್ಲಿ ಮೈ ಮರೆತಿದ್ದಾರೆ. ಬಡವರ ಸಮಸ್ಯೆಗಳಿವೆ, ನೌಕರದಾರರ ಪೆನ್ಷನ್ ಸಮಸ್ಯೆ ಇದೆ, ವೇತನಗಳ ಸಮಸ್ಯೆ ಇದೆ. ಅದರ ಚರ್ಚೆ ಆಗಬೇಕಾಗಿತ್ತು, ನೀರಾವರಿಯ ಚರ್ಚೆ ಆಗಬೇಕಾಗಿತ್ತು. ನಾನು ಅದರ ಒಬ್ಬ ಫಲಾನುಭವಿಯಾಗಿ ಮಾಜಿ ಶಾಸಕನಾಗಿ ನನಗೆ ಇದ್ದಕ್ಕಿದ್ದಂತೆ ನೀವು 40,000 ರೂಪಾಯಿ ಸಂಬಳ ಜಾಸ್ತಿ ಮಾಡಿದ್ದೀರಾ. ಕೇಳಿದ್ದೇವಾ? ಕಳೆದ ಬಾರಿ ನಾವು ಹೇಳಿದ್ದೇವೆ, ವೇತನ ಜಾಸ್ತಿ ಮಾಡೋಕ್ಕೂ ಒಂದು ನಿಯಮ ಇರಬೇಕು. ಎಲ್ಲರನ್ನೂ ನಾನು ಖಂಡಿಸ್ತಾ ಇದ್ದೇನೆ. ನೀವು ಮಾತನ್ನು ನೀವು ಅರ್ಥ ಮಾಡಿಕೊಳ್ಳಿ. ಆದರೆ ಬೆಲೆ ಏರಿಕೆ ಮಾತಾಡಿದ್ದನ್ನ ಪ್ರಸ್ತಾವ ತಂದವರ ನೈತಿಕ ಗಲಗಟ್ಟೇನು ಅಂತ ಕೇಳ್ತಾ ಇದ್ದೇನೆ. ಎಲ್ಲರೂ ತಯಾರಿದ್ರು, ರೈಟ್? ನಾನು ಮಾಡಬಾರ್ದು ಅಂತ ಹೇಳಿದೆ, ಪಾಪ ಸ್ವಾಗತ ಮಾಡಿದ್ದೇನೆ. ಇಂಥ ಕೆಲವು ಡೌಟ್ ಇವೆ ಹೇಳಿ ಅಂತ ಹೇಳ್ತಾ ಇದ್ದೇನೆ. ನಾನೆಂದೂ ಕೂಡ ಹೋರಾಟಗಳನ್ನ ವಿರೋಧಿಸೋದಿಲ್ಲ. ಹೋರಾಟ ಮಾಡುವವರ ನೈತಿಕ ನೆಲೆಗಟ್ಟನ ಪ್ರಶ್ನೆ ಮಾಡ್ತಾ ಇದ್ದೇನೆ. ಭ್ರಷ್ಟಾಚಾರದ ಮಾತಾಡ್ತಾ ಇದ್ದೀರಾ, ನಿಮ್ಮ ಕೆಲವು ವಿಷಯಗಳನ್ನ ಎತ್ತಿದ್ದೇನೆ, ಇದಕ್ಕೆ ಉತ್ತರ ಕೊಟ್ಟು ಹೋಗಿ. ನೀವು ಸುಮ್ಮನೆ ಗಾಳಿಯಲ್ಲಿ ಭಾಷಣ ಮಾಡ್ಕೊಂಡು ಹೋಗಬೇಡಿ, ಪ್ರಶ್ನೆ ಮಾಡಬೇಕಲ್ಲ. ನಾನು ವೇತನವನ್ನು ಯಾಕೆ ಪ್ರಶ್ನೆ ಮಾಡಿದೆ ಅಂದ್ರೆ, ನೀವು 4 ರೂಪಾಯಿಗಿಷ್ಟು ಬಾಯಿ ಹೊಡ್ಕೊಂತ ಇದ್ದೀರಾ, ನಿಮ್ಮ ಅಕೌಂಟಿಗೆ 1 ಲಕ್ಷ ರೂಪಾಯಿ ಜಾಸ್ತಿ ಆದ್ರೂ ಯಾಕೆ ಬಾಯಿ ಬಿಡ್ಲಿಲ್ಲ ಅಂತ. ಕೇಂದ್ರ ಸರ್ಕಾರದಲ್ಲೂ 5,000 ಜಾಸ್ತಿ ಮಾಡೋದು, ಇವು 45,000 ಜಾಸ್ತಿ. ನಾನೊಬ್ಬ ಏನೋ ನನಗೆ ಸಿಗದೆ ಇದ್ದೀನಿ, ಹೊಟ್ಟೆವ್ರಿಗೆ ಹೇಳ್ತೀನಿ, ಮತ್ತು ನನಗೆ ಸಿಕ್ಕ ಮೇಲೆ ಹೇಳ್ತಾ ಇದ್ದೀನಿ ಇದು ಸರಿಯಲ್ಲ ಅಂತ. ಗ್ಯಾಸನ್ನು ಜಾಸ್ತಿ ಮಾಡಿದ್ರಿ, ಪೆಟ್ರೋಲು, ಡೀಸೆಲ್ ಇತ್ಯಾದಿ ಇವೆಲ್ಲದ್ರ ಬಗ್ಗೆನೂ ಮಾತನಾಡಬೇಕು. ಕೇವಲ ಬಣ್ಣದ ಮಾತುಗಳ ಆಟ ಆಡಿಕೊಂಡು ಹೋಗಬೇಡಿ. ಹೇಗೂ ಒಂದೇ ವೇದಿಕೆಯೊಳಗೆ ಭೀಷ್ಮರು, ದುರ್ಯೋಧನ, ದುಶ್ಯಾಸನರು, ಎರಡು ಪಾತ್ರ ಇದೆ. ಯುದ್ಧದ ಸಮಯದಲ್ಲಿ ಭೀಷ್ಮನ ತರ ಅವರೆಷ್ಟೇ ತಪ್ಪು ಮಾಡಿದ್ರು ಅವ್ರನ್ನ ಕಾಪಾಡೋಕೆ ರಣಾಂಗಣಕ್ಕೆ ಬರುವಂಥದ್ದು, ಧೃತರಾಷ್ಟ್ರನ ತರಹ ಎಲ್ಲ ತಪ್ಪುಗಳನ್ನ ಮುಚ್ಚಿಟ್ಟು ಅಧಿಕಾರಕ್ಕೆ ತರುವಂಥದ್ದು. ಈ ಪಾತ್ರ ಅದು ಹಳೆಯ ಮಹಾಭಾರತ, ಅದು ಇದು ವಸ್ತು. ಹಾಗಾಗಿ ಸನ್ಮಾನ್ಯ ಯಡಿಯೂರಪ್ಪನವರು ಉತ್ತರ ಕೊಡ್ಲಿ, ನನ್ನನ್ನು ಯಾಕೆ ಅಧಿಕಾರಕ್ಕೆ ಕೆಳಗಿಳಿಸಿದ್ರು ಅಂತ. ಅವರ ಮಕ್ಕಳು ಕೂಡ ಇಲ್ಲಿ ಹೇಳಿ, ನಮ್ಮ ತಂದೆ ಯಾಕೆ ಇಳಿದ್ರು ಅಂತ. ಅದಕ್ಕೆ ಇವರು ಹೋರಾಟಕ್ಕೆ ತಕ್ಕ ಉತ್ತರ ಅಲ್ಲೇ ಸಿಗುತ್ತೆ. ಯತ್ನಾಳು ಕೆಲವು ಸರಿ ಮಾತಾಡ್ತಾರೆ, ಚೆನ್ನಾಗಿ ಅಲ್ಲ. ಯತ್ನಾಳು ಕೇಳಿ ಎಲ್ಲ, ನಾನು ಪಾಪ ಅವರೆಲ್ಲ ಕೇಳಿದರೆ ನಾನೇನು ಮಾಡ್ತಾ ಇದ್ದೀನಿ, ಬೇರೆ ಕಡೆ ರಾಜಕೀಯದ ಹೇಳಿದ್ರೆ ನಮ್ಮೂರಿಗೆ ಬರ್ತಾ ಇದ್ದೀರಾ, ನಮ್ಮ ನಾಯಕರು ನೀವು. ನಮಗೆ ನಿಮ್ಮ ಬಗ್ಗೆ ಹೆಮ್ಮೆ ಇದೆ. 4 ಸಾರಿ ಮುಖ್ಯಮಂತ್ರಿ ಆಗಿದ್ರಿ, 2 ಸಾರಿ ಒಂದು 15 ದಿನ ಆದ್ರಿ, ಇನ್ನು 2 ಸಾರಿ ಸಿಕ್ಕಾಗ ನಿಮ್ಗೆ ಅನ್ಯಾಯ ಆಯ್ತಲ್ಲ ಅಂತ ಅತ್ಯಂತ ನೋವಿನಿಂದನೇ ಕೇಳ್ತಾ ಇರೋದು. ಯಾಕೆ ಅನ್ಯಾಯ ಆಯಿತು, ಮಾಡಿದವ್ರು ಯಾರು ಅಂತ. ಯಾಕೆ ಓಟ್ ಹಾಕ್ದವ್ರು ತಿಳ್ಕೊಳ್ಳೋ ಹಕ್ಕಿರೋದಿಲ್ಲ ಈ ಜನತೆಗೆ? ಅದನ್ನು ತಿಳಿಸ್ಬೇಕು ಇವರು ಪ್ರಾಮಾಣಿಕವಾಗಿ. ಬೆಲೆ ಏರಿಕೆ ವಿರುದ್ಧ ಹೋರಾಟವನ್ನು ಮಾಡಿ ಕಾಮನ್ ಮ್ಯಾನಿಗೆ ಒಳ್ಳೇದಾಗಲಿ. ಅದೇ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮಾಡಿದ್ದನ್ನು ಕೂಡ ಪ್ರಾಮಾಣಿಕ ಪ್ರಸ್ತಾವ ಮಾಡಿ ಅನ್ನೋಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ.